जयमुदीरये पराशरं मुनिवरं कृतपूर्वाश्रतप्रियं मैत्रेयः परिपप्रच्छ प्रणिपत्याभिवाद्य च कुर्वन्त्यहरहस्तैश्च देवानाप्यायन्ति ते एवं यज्ञाश्च वेदाश्च वर्णाश्च द्विजपूर्वकाः सर्वे देवानिकायाश्च सर्वे भूतगणाश्च ये वृष्ट्या कृतमिदं सर्वम् अन्नं निष्पद्यते यथा सापि निष्पाद्यते वृष्टिः सवित्रा ಮುನಿಸತ್ತಮ ಸೃಷ್ಟಿಯ ಇನ್ನು ಮುಂದುವರೆದ ಮುಖಗಳನ್ನು ಪರಿಚಯಿಸ್ತಾ ಅಹರಹ ಮತ್ತೆ ಮತ್ತೆ ದಿನದಿನವೂ ಕೂಡ ಈ ಭಗವಂತನ ಚಟುವಟಿಕೆಗಳು ದೇವಾನ್ ಆಪ್ಯಾಯಂತಿ ದೇವತೆಗಳನ್ನ ಸಂತೋಷಪಡಿಸುತ್ತೆ. ಅದು ಹೇಗೆ? ವೇದಾಶ್ಚ ಯಜ್ಞಾಶ್ಚ ವರ್ಣಾಶ್ಚ ದ್ವಿಜಪೂರ್ವಕಾಹ, ತಿಳಿದವರಿಂದ ವೇದಗಳ ಅಭಿವ್ಯಕ್ತಿ ಆಗುತ್ತೆ, ಯಜ್ಞಗಳ ರಕ್ಷಣೆಯಾಗುತ್ತೆ, ವರ್ಣಾಶ್ರಮ ಧರ್ಮಗಳ ಪಾಲನೆ ಆಗುತ್ತೆ. ಈ ಮೂಲಕ ದೇವತೆಗಳಿಗೆ ಒಳ್ಳೆಯ ರೀತಿಯ ಅಸ್ತಿತ್ವ ಅನ್ನೋದು ಒದಗಿ ಬರುತ್ತೆ. ಸರ್ವೇ ದೇವನಿಕಾಯಾಶ್ಚ, ನಿಕಾಯ ಅಂದ್ರೆ ಮನೆ, ದೇವನಿಕಾಯ ದೇವತೆಗಳ ಲೋಕಗಳು, ಸರ್ವೇ ಭೂತಗಣಾಶ್ಚಯೇ ಇನ್ನು ಲೋಕದಲ್ಲಿರುವಂತಹ ಜೀವಜಾತಗಳು ಎಲ್ಲರೂ ಕೂಡ ವೃಷ್ಟ್ಯಾ ಧೃತಮಿದಂ ಮಳೆಯಿಂದಲೇ ದೇವತೆಗಳ ಮನೆ, ಮಳೆಯಿಂದಲೇ ಭೂತಗಣಗಳ ಇರುವಿಕೆ, ಮಳೆಯಿಂದಲೇ ಸರ್ವಮನ್ನಂ ನಿಷ್ಪದ್ಯತೆ, ಎಲ್ಲಾ ಅನ್ನಗಳು ನಿಷ್ಪಾದನೆಗೊಳ್ಳುವುದು ಇದೇ ಅನ್ನದಿಂದ. ಎಲ್ಲ ಅನ್ನಗಳಿಗೂ ಸರಿಯಾದ ಎಲ್ಲಾ ವಸ್ತುಗಳಿಗೂ ಸರಿಯಾದ ರೀತಿಯ ಅಂಶ ಒದಗುವುದು ಪರಮಾತ್ಮನ ಅನುಗ್ರಹದಿಂದಲೇನೆ. ಪರಮಾತ್ಮನ ವ್ಯವಸ್ಥೆಯಲ್ಲಿ ಮೋಡಗಳಾಗ್ತವೆ. ಮೋಡ ಹೇಗಾಯಿತು ಅಂತ ಹೇಳಿದ್ರು ಹಿಂದೆ. ಧೂಳು, ಗಾಳಿ, ಬಿಸಿ ಮತ್ತು ನೀರಿನ ಕಣ, ಸೂರ್ಯನ ಕಿರಣಗಳಿಂದ ಸೆಳೆಯಲ್ಪಟ್ಟಂತಹ ಕಣ, ಇಷ್ಟು ಸೇರಿ ಮೋಡ ಆಯಿತು ಅಂತ ಹೇಳಿದ್ರು. ಅದೇ ಸೂರ್ಯ ಮತ್ತೆ ಆ ಮೋಡಗಳನ್ನೆಲ್ಲ ಒಟ್ಟೈಸಿ, ಅಂದ್ರೆ ಈ ಬಿಸಿ ಗಾಳಿ, ಸೂರ್ಯನ ಕಿರಣಗಳು ನೆಲವನ್ನ ಚೆನ್ನಾಗಿ ಬಿಸಿ ಮಾಡಿದಾಗ ನೆಲದಲ್ಲಿದ್ದಂತಹ ನೀರಿನ ಬೇರೆ ಬೇರೆ ಆಸರೆಗಳಿಂದ ನೀರಿನ ಕಣಗಳು ಮೇಲಕ್ಕೆ ಎದ್ದು ಬಿಸಿ ಬಿಸಿಯಾದಾಗ ಮೋಡಗಳು ಒಟ್ಟಾದ ಮೋಡಗಳು ಒಂದೆಡೆ ತಣ್ಣಗಾಗಿ ಮಳೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸೂರ್ಯನ ಕಿರಣಗಳಿಂದ ಮುಖ್ಯವಾಗಿ ಗಾಳಿ ಅಲ್ಲಿ ಕೆಲಸ ಮಾಡುವುದು, ಗಾಳಿಯ ವ್ಯವಹಾರದಿಂದ ಎಲ್ಲ ಕಡೆಗೂ ಕೂಡ ಬೇಕಿರುವಂತಹ ನೀರಿನ ವ್ಯವಸ್ಥೆ ಆಗುತ್ತೆ. ಇದರಿಂದ ಅನ್ನ ಬೆಳೆಯುತ್ತೆ, ಇದರಿಂದ ಯಜ್ಞಗಳಾಗುತ್ತೆ, ಇದರಿಂದ ಹೊಟ್ಟೆ ತುಂಬುತ್ತೆ, ಇದರಿಂದ ವೇದಗಳನ್ನು ಹೇಳಲಿಕ್ಕೆ ಶಕ್ತಿ ಬರುತ್ತೆ, ಇದರಿಂದ ಅವರವರ ಧರ್ಮಗಳನ್ನ ಪಾಲನೆ ಮಾಡಲಿಕ್ಕೆ ಅವಕಾಶ ಒದಗಿ ಬರುತ್ತೆ. ಇದಿಷ್ಟು ಅನ್ನದೇವ ವೃಷ್ಟ್ಯಾಧೃತಮಿದಂ ಸರ್ವಮನ್ನಂ, ಮಳೆಯಿಂದಲೇ ಸರ್ವವೂ ಕೂಡ ನೆಲೆಗೊಂಡಿದೆ. ಯಾವಾಗ ಮಳೆಯ ಚಕ್ರ ಡಿಸ್ಟರ್ಬ್ ಆಗುತ್ತೆ ಆವಾಗ ಜಗತ್ತಿನಲ್ಲಿ ಅನ್ನಕ್ಕೆ ಹಾಹಾಕಾರ ಬರುತ್ತೆ, ಹೊಟ್ಟೆಪಾಡೇ ದೊಡ್ಡದಾಗತ್ತೆ, ಸ್ವಾರ್ಥ ಬೆಳೆಯುತ್ತೆ, ಪರಸ್ಪರ ಹಿಂಸೆಯಿಂದ ಒಬ್ರಿಗೊಬ್ರು ಹೊಡ್ಕೊಂಡು ಸಾಯ್ತಾರೆ. ಮಳೆ ಚೆನ್ನಾಗಿ ಆಯ್ತು ಅಂದ್ರೆ, ಅನ್ನ ಚೆನ್ನಾಗಿ ಕಾಲಕ್ಕೆ ಸಿಕ್ತು ಅಂದ್ರೆ, ಅವರವರಿಗೆ ಜ್ಞಾನ ಇದ್ದು ತೃಪ್ತಿ ಬಂತು ಅಂದ್ರೆ, ಅವರಿಗೆ ಆ ಅನ್ನದ ಮಹತ್ವ ಗೊತ್ತಾಯ್ತು ಅಂದ್ರೆ, ಅವ್ರು ಯಾವತ್ತೂ ಕೂಡ ಯಾವುದೇ ರೀತಿಯ ದುರವಸ್ಥೆಗಳಿಗೆ ಈಡಾಗುವುದಿಲ್ಲ. ಅಂದಾಗಿ ಯಾಕೆ ವೇದ ಅನ್ನೋ ಶಬ್ದವನ್ನ ಹಾಕಿದ್ರು ಅಂದ್ರೆ, ಜ್ಞಾನ ಬಹಳ ಮುಖ್ಯ. ಕರ್ಮದ ಅಂದ್ರೆ ಅನ್ನ ಸುಲಭದಲ್ಲಿ ಸಿಕ್ಕಿದ್ರೆ ಅದರ ಬಗ್ಗೆ ಬೆಲೆನೇ ಹೊರಟು ಹೋಗುತ್ತೆ. ಅದಕ್ಕೆ ಯಜ್ಞ ಅಂದ್ರೆ ಕೆಲಸ ಆಗಬೇಕು, ಕೆಲಸದಿಂದ ಹೊಟ್ಟೆ ತುಂಬಬೇಕು, ಹೊಟ್ಟೆ ತುಂಬುವುದರ ಜೊತೆಗೆ ಆ ಕೆಲಸದಿಂದ ಜ್ಞಾನ ಬರಬೇಕು. ಜ್ಞಾನ ಇದ್ದು ಕರ್ಮ ಇದ್ದು ಹೊಟ್ಟೆ ತುಂಬಿದ್ರೆ ಮಾತ್ರ ಜಗತ್ತು ಸುಖವಾಗಿರುತ್ತೆ. ಅವರವರ ಕೆಲಸ ಅವ್ರು ಮಾಡುವಂತಹ ಕರ್ಮಗಳು ಬೇಕು, ಅವರವರಿಗೆ ಹೊಟ್ಟೆ ತುಂಬುವಷ್ಟು ಅನ್ನ ಸಿಗಬೇಕು. ಆದ್ರಿಂದಾಗಿ ಅವರಿಗೆ ಆ ಅನ್ನ ಸಿಕ್ಕಿದ್ಮೇಲೆ ದರ್ಪದಿಂದ ಉಳಿದವರ ಮೇಲೆ ದಬ್ಬಾಳಿಕೆ ಮಾಡುವುದಲ್ಲ, ಅಥವಾ ಸ್ವಾರ್ಥಕ್ಕೆ ಒಳಗಾಗಿ ಉಳಿದ ವಸ್ತುಗಳನ್ನ ಹಾನಿಗೆಡುವುದಲ್ಲ. ಅದು ಎಲ್ಲರಿಗೆ ಬಾಳ್ಲಿಕ್ಕೆ ಸಿಕ್ಕಿದ್ದು ನನಗೊಬ್ನಿಗೆ ತಿನ್ಲಿಕ್ಕಲ್ಲ, ಜಗತ್ತಲ್ಲಿ ಎಲ್ಲರೂ ಬದುಕಿ ನಾನು ಅದರ ಜೊತೆಗೆ ಬದುಕಬೇಕು ಅನ್ನುವಂತಹ ಜ್ಞಾನಕ್ಕೋಸ್ಕರ. ಜ್ಞಾನ, ಚಟುವಟಿಕೆ ಮತ್ತು ತೃಪ್ತಿ, ಈ ಮೂರು, ತೃಪ್ತಿ ಅಂದ್ರೆ ಅದು ಮತ್ತು ವೈರಾಗ್ಯ ಅನ್ನೋ ಶಬ್ದಕ್ಕೆ ಬಂದು ನಿಲ್ಲುತ್ತೆ. ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನೋದು ಇದೇ ಅಂಶದ ಇನ್ನೊಂದು ಮುಖಕ್ಕೆ ತೆರ್ಕೊಂಡು ನಿಲ್ಲುತ್ತೆ. ಅದನ್ನ
ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧಯ ಅನ್ನುವ ಶಬ್ದದಿಂದಲೂ ಬೇರೆ ಕಡೆ ಉಪನಿಷತ್ತಿನಲ್ಲಿ ಸಂವತ್ಸರಂ ವತ್ಸ್ಯಥ ಅಂತ ಆ ಪರಮಾತ್ಮ ಯಾರು ಈ ಪಿಪ್ಪಲಾದರೂ ಆ 6 ಜನ ಶಿಷ್ಯರಿಗೆ ಉಪದೇಶ ಮಾಡುವಾಗ ಇದೇ ಶಬ್ದವನ್ನು ಬಳಸ್ತಾರೆ. ಅಂದ್ರೆ ಭಕ್ತಿ ಇರಬೇಕು, ಪ್ರಪಂಚದ ಬಗ್ಗೆ ಕಾಳಜಿ ಇರಬೇಕು, ಪರಮಾತ್ಮನ ಬಗ್ಗೆ ಪ್ರೀತಿ ಇರಬೇಕು, ಅದರ ಜೊತೆಗೆ ಅರಿವು ಇರಬೇಕು. ಅರಿವಿದ್ರೆ ಮಾತ್ರ ಪ್ರೀತಿ ಇರ್ಲಿಕ್ಕೆ ಸಾಧ್ಯ, ಶ್ರದ್ಧೆ ಇದ್ರೆ ಮಾತ್ರ ಆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ. ಜ್ಞಾನ ಬರಬೇಕು ಅಂದ್ರೆ ಬ್ರಹ್ಮಚರ್ಯ, ಅದು ಆ ಅದರ ಜೊತೆಗೆ ಒಳ್ಳೆಯ ಆಲೋಚನೆ, ಒಳ್ಳೆಯ ಚಟುವಟಿಕೆ, ದೇಹದಂಡನೆ ಮೊದಲಾದದ್ದೆಲ್ಲ ತಪಸ್ಸು. ಆಲೋಚನೆ ಮಾಡ್ಲಿಕ್ಕೆ ಬೇಕಾದ ಜ್ಞಾನ ಬರುವುದು ಬ್ರಹ್ಮಚರ್ಯದಿಂದ. ಬ್ರಹ್ಮಚರಣ, ಉತ್ತಮವಾದ ವಿಷಯದ ಕಡೆಗೆ ನಿರಂತರ ಸಾಗ್ತಾ ಇರುವುದು. ಅದು ದೇಹದಿಂದಲೂ ಸಾಗುದು, ಮನಸ್ಸಿನಿಂದಲೂ ಸಾಗುದು ಅನ್ನೋದು ಜ್ಞಾನಕ್ಕೆ ಎರಡು ಮುಖ್ಯವಾದ ದಾರಿ. ಮೂರನೇದು ಶ್ರದ್ಧಾ, ಅದು ವಿಶೇಷವಾದ ಭಕ್ತಿಗೂ ಕಾರಣ ಆಗಬೇಕು. ಹೀಗೆ ಭಗವಂತನ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಮಳೆ ಅನ್ನೋದು ಬಹಳ ಪ್ರಧಾನವಾದ ಪಾತ್ರ ವಹಿಸುತ್ತೆ. ಸಾಪಿ ನಿಷ್ಪದ್ಯತೆ ವೃಷ್ಟಿ ಸರ್ವತ್ರ ಸವಿತ್ರಾ ಮುನಿ ಸತ್ತಮ. ಸವಿತ್ರಾ, ಸೂರ್ಯನಿಂದ ಇದೆಲ್ಲ ಆಗುದು. ಆದ್ರಿಂದ ಪ್ರತಿಯೊಬ್ಬರೂ ನಾವು ಸೂರ್ಯನಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು, ನಮಸ್ಕಾರ ಮಾಡಬೇಕು. ಯಾಕೆ ಅಂದ್ರೆ ಸೂರ್ಯನಿಂದಲೇ ನಮಗೆ ಜೀವನಕ್ಕೆ ಬೇಕಿರುವ ಎಲ್ಲ ಸಂಗತಿಗಳು ಸಿಗ್ತಾ ಇರುವುದು. ಸೂರ್ಯ ಇಲ್ಲದೆ ಇದ್ರೆ ನಾವು ಯಾರು ಬದುಕ್ತಿರ್ಲಿಲ್ಲ. ನಮ್ಗೆ ಆಧಾರ ಮಳೆ, ಮಳೆಗೆ ಆಧಾರ ಸೂರ್ಯ. ಹಾಗಾಗಿ ಸೂರ್ಯನಿಂದ ನಾವು ಉಪಕೃತರು ಅಂತ ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ನೂರಾರು ರೀತಿಯಿಂದ ಸೂರ್ಯನಿಂದ ನಾವು ಉಪಕೃತರು ಅನ್ನುವ ಕಾರಣಕ್ಕೆ ಸವಿತೃವಿಗೆ ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರ ಪ್ರೇರೆಯೇ ತಸ್ಯ ತದ್ವರ್ಗ ತದ್ವರೇಣ್ಯಮುಪಾಸ್ಮಹೇ ಅಂತ ವೇದವ್ಯಾಸರು ಇನ್ನೂ ಚೆನ್ನಾಗಿ ವೇದದಲ್ಲಿ ಹೇಳಿದ ಸಂಗತಿಗಿಂತಲೂ ಹೆಚ್ಚು ಸಾರವತ್ತಾಗಿ, ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗುವಂತೆ ಆ ಆ ಸೂರ್ಯನನ್ನ ಪ್ರಾರ್ಥಿಸಬೇಕಾದಂತಹ ಸ್ವರೂಪವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಧಾರಭೂತ ಸವಿತು ಧ್ರುವೋ ಮುನಿವರೋತ್ತಮ. ನಾವ್ ಯಾಕೆ ಬಂದ್ವಿ ಇಲ್ಲಿ ತನಕ ಅಂದ್ರೆ ಸೂರ್ಯನಿಗೆ ಆಧಾರ ಯಾವುದು? ಸರಿ, ಸೂರ್ಯ ಈ ಎಲ್ಲದಕ್ಕೂ ಆಧಾರ ನಿಂತಿದ್ದಾನೆ, ಅವನಿಗೆ ಆಧಾರ ಧ್ರುವ. ಆಧಾರಭೂತ ಸವಿತು ಧ್ರುವೋ ವೃಷ್ಟಿ ಧ್ರುವೋ ಮುನಿವರೋತ್ತಮ ಧ್ರುವಸ್ಯ ಶಿಶುಮಾರೋಸೌ ಸೋಪಿ ನಾರಾಯಣಾತ್ಮಕ. ಇಷ್ಟು ಸ್ಪಷ್ಟವಾಗಿದೆ. ಶಿಂಶುಮಾರ ಅಂತ ಅನ್ನೋದನ್ನ ಅದು ಬರೀ ಒಂದಿದು, ಅದು ದೇವರಂತ ನೀವೆಲ್ಲ ಹೇಳ್ತೀರಿ, ಹಾಗೆ ಹೀಗೆ ಅಂತ ಬಹಳ ಜನ ಜ್ಯೋತಿಷ್ಯದ ಹಿನ್ನೆಲೆಯಲ್ಲಿ ಇದ್ದು ಮಾತನಾಡುವವರು ಆಕ್ಷೇಪ ಮಾಡುವುದಿದೆ. ಇಲ್ಲಿ ಸ್ಪಷ್ಟವಾಗಿ ಸೋಪಿ ನಾರಾಯಣಾತ್ಮಕ, ಅವನು ನಾರಾಯಣನೇ. ಶಿಂಶುಮಾರ ಅಂದ್ರೆ ಬೇರೆ ಅಲ್ಲ, ಅದು ಶಿಶುಮಾರ ಅಂತಾನು ಹೇಳ್ತಾರೆ, ಶಿಂಶುಮಾರ ಅಂತಾನು ಹೇಳ್ತಾರೆ. ಸೂರ್ಯನನ್ನ ಧ್ರುವ ಹೊತ್ತಿದ್ದಾನೆ, ಧ್ರುವನನ್ನ ಶಿಶುಮಾರ ಹೊತ್ತಿದ್ದಾನೆ, ಶಿಶುಮಾರನನ್ನು ಯಾರೂ ಹೊತ್ತಿಲ್ಲ. ಅವನೇ ಎಲ್ಲವನ್ನು ಹೊರುವ ಜನಾರ್ದನ, ಅವನೇ ಎಲ್ಲವನ್ನು ಹೊರುವ ನಾರಾಯಣ. ಧ್ರುವ ಅನ್ನೋದು ಸ್ಥಿರ ಅಂತ ಅನ್ನೋ ಅರ್ಥದಲ್ಲಿ. ಸ್ಥಿರ ಅಂದ್ರೆ ಶಾಶ್ವತ ಅಂತಲ್ಲ. ಈಗ ಇರುವಾಗ ಎಲ್ಲೂ ಅದಲ್ಲಾಡುವುದಿಲ್ಲ. ಮಧ್ಯದಲ್ಲಿ ಯಾರು ಅದರ ಅಧಿಕಾರವನ್ನು ಕಿತ್ಕೊಂಡು ನೀನು ಇಲ್ಲಿ ಇಷ್ಟು ದಿವಸ ಮಾಡಿದೆಲ್ಲ ಸಾಕೆದೋ ಅಂತ ಎಬ್ಬಿಸೋರಿಲ್ಲ ಅನ್ನೋ ಅರ್ಥದಲ್ಲಿ ಧ್ರುವ ಹೊರತು, ಅದು ಸರ್ವಕಾಲಕ್ಕೂ ಎಷ್ಟು ಸೃಷ್ಟಿಯಾದಾಗ್ಲೂ ಅದೇ ಸ್ಥಾನದಲ್ಲಿ ಅವನೇ ಇರ್ತಾನೆ ಅಂತಲ್ಲ. ಅವನ ಸಾಧನೆ ಆಗೋ ತನಕ ಅಲ್ಲಿ ಇರ್ತಾನೆ. ಅವನ ಸಾಧನೆ ಮುಗಿದ್ಮೇಲೆ ಮತ್ತೊಬ್ಬ ಯಾರೋ ಧ್ರುವ ಸ್ಥಾನಕ್ಕೆ ಬರುವವನಿರ್ತಾನೆ. ಅವನ ಸಾಧನೆ ಆದ್ಮೇಲೆ ಅವನು ಅಲ್ಲಿಗೆ ಬರ್ತಾನೆ, ದೇವರವನನ್ನ ಆ ಧ್ರುವ ಸ್ಥಾನದಲ್ಲಿ ಕೂಡಿಸ್ತಾನೆ. ಹೃದಯ ನಾರಾಯಣಸ್ತಸ್ಯ ಶಿಂಶುಮಾರಸ್ಯ ಸಂಸ್ಥಿತಃ ಬಭರ್ತಾ ಸರ್ವಭೂತಾನಾಂ ಆದಿಭೂತ ಸನಾತನಃ. ನಾರಾಯಣ ತಸ್ಯ ಹೃದಯ, ಸಾಧಕನಾದವನ ಹೃದಯದಲ್ಲಿ, ಅಂದ್ರೆ ಶಿಶುಮಾರನ ಮೂಲ ಅಂಶಕ್ಕೆ ತಾನೇ ಜೊತೆಯಾಗಿರ್ತಾನೆ. ಸಂಸ್ಥಿತ, ಅಲ್ಲೇ ನೆಲೆಸಿದ್ದಾನೆ. ನಾರಾಯಣಾತ್ಮಕ ಅನ್ನುವ ಶಬ್ದದಿಂದ ನಾರಾಯಣನೇ ಆಗಿದ್ದಾನೆ. ನಾರಾಯಣನ ರೂಪ ಶಿಶುಮಾರನಲ್ಲೇ ಸೇರಿಕೊಂಡಿದೆ. ಸರ್ವಭೂತಾನಾಂ ಆದಿಭೂತ ಸನಾತನಃ. ಎಲ್ಲ ಭೂತಗಳಿಗೂ ಮೊದಲಿಗ, ಎಲ್ಲ ಜೀವಜಾತಗಳಿಗೂ ಕೂಡ ಮೂಲ ಶಕ್ತಿಯಾಗಿ ಅದನ್ನು ಹೊತ್ತವನು. ಕೇವಲ ಆದಿಭೂತ ಮಾತ್ರ ಅಲ್ಲ, ಅದು ಆ ಬಿಭರ್ತ ಅಂತಾನೆ ಏನಿದೆ ಶಬ್ದ, ಬಿಭರ್ತಿ ಸರ್ವಭೂತಾನ ಅಥವಾ ಬಿಭರ್ತ, ಏನೋ ಶಬ್ದ ತಪ್ಪಿದೆ ಅಂತ ಅನಿಸ್ತಿದೆ. ನೋಡೋಣ, ಮೂಲ ಬೇರೆ ಶ್ಲೋಕಗಳನ್ನು ಹುಡುಕ್ಬೇಕು. ಅದು ಬಭರ್ತ ಅಂತ ರೂಪ ಆಗುದಿಲ್ಲ. ಸರ್ವಭೂತಾನಾಂ ಬಿಭರ್ತಿ ಅಂತಾನೂ ಆಗುದಿಲ್ಲ. ಸರ್ವಭೂತಾನಾಂ ಭರ್ತ ಅನ್ನೋದು ಸರಿ ಇದೆ. ವಿಭರ್ತಾನೋ
ಏನೋ ಏನೋ ಇದೆ ಅದು, ನೋಡೋಣ. ಮೂಲ ಶ್ಲೋಕ ಸಿಕ್ಕಿದ್ರೆ ಮತ್ತೆ ನೋಡ್ಲಿಕ್ಕೆ ಆಗುತ್ತೆ. ಇದು ಶ್ರೀ ಮಹಾವಿಷ್ಣು ಪುರಾಣಿ ದ್ವಿತೀಯೇ ಅಂಶೇ ನವಮೋಧ್ಯಾಯ ಅನ್ನುವಲ್ಲಿಗೆ 9ನೇ ಅಧ್ಯಾಯ ಮುಕ್ತಾಯ ಆಯಿತು. ಶ್ರೀ ಪರಾಶರ ಉವಾಚ ತ್ರಶೀತಿ ಮಂಡಲ ಶತಂ ಕಾಷ್ಟಯೋರಂತರಂ ದ್ವಯೋಃ ಆರೋಹಣಾವರೋಹಾಭ್ಯಾಂ ಭಾನೋರಬ್ಧೇನ ಯಾ ಗತಿಃ. ತ್ರ್ಯಶೀತಿ ಮಂಡಲ ಶತಂ, 80 100, ಸುಮಾರು 8,000. ಆ 80 100, 8,000. ಕಾಷ್ಟಯೋರಂತರಂ ದ್ವಯೋಃ, ಇದು ಲೆಕ್ಕಾಚಾರ ಇದೆ, ಲೆಕ್ಕ ಮಾಡಬೇಕು. ಆರೋಹಣ ಅವರೋಹಣಾಭ್ಯಾಂ, ಅಷ್ಟು ಕಾಷ್ಟ ಕಾಲ ಕಳೆದಾಗ, ಭಾನೋಃ ಅಬ್ಧೇನ ಯಾಗತಿ, ಅಷ್ಟು ದೂರದ 8,000 ಕಾಷ್ಠಾ ಕಾಲದಷ್ಟು ಗತಿಯ ದೂರಕ್ಕೆ ಏರುವುದು ಇಳಿಯುವುದು ಅನ್ನುವ ರೀತಿಯ ಭಾನುವಿನ ಕಾರ್ಯಭಾರ ನಡೆದಾಗ, ಸರಥೋದಿಷ್ಟಿತೋ ದೇವೈಃ ಆದಿತ್ಯೈಃ ಋಷಭಿಸ್ತಥಾ ಗಂಧರ್ವೈರಪ್ಸರೋಭಿಶ್ಚ ಗ್ರಾಮಣೀ ಸರ್ಪರಾಕ್ಷಸೈಃ. 1 ಅಬ್ಧದಷ್ಟು ಗತಿ, 8,000 ಕಾಷ್ಠಗಳು ಕಳೆದಾಗ ನಡೆಯುವಂಥದ್ದೇನಿದೆ, ಆ ರಥದ ತಿರುಗಾಟ ಇಷ್ಟು ವ್ಯವಸ್ಥೆಯನ್ನ ಹೊತ್ತಿದೆ. ಅದು ದೇವತೆಗಳಿಂದ, ಆದಿತ್ಯರಿಂದ, ಋಷಿಗಳಿಂದ, ಗಂಧರ್ವರು, ಅಪ್ಸರರು, ಗ್ರಾಮಣಿ ಅಂದ್ರೆ ನೇತೃಗಳು, ಸರ್ಪ ನಾಗಲೋಕದ ಹಿರಿಯರು, ರಾಕ್ಷಸರು, ಈ ಎಲ್ಲರಿಂದಲೂ ಕೂಡ ರಥ ಅಧಿಷ್ಠಿತ, ಸೂರ್ಯನ ರಥ ಅಂತ ಅನ್ನುವುದು ಅಂದ್ರೆ ಇದೆಲ್ಲದರ ಮೇಲೂ ಕೂಡ ಸೂರ್ಯನ ಪ್ರಯಾಣ ಅನ್ನೋದು ಪರಿಣಾಮ ಬೀರುತ್ತೆ ಅನ್ನೋದು ಮುಖ್ಯ ತಾತ್ಪರ್ಯ. ಆ ರಥವನ್ನ ಆಶ್ರಯಿಸಿದ್ದಾರೆ. ಆ ರಥದಲ್ಲಿ ಅವರೆಲ್ಲರಿಗೂ ಒಂದು ಗಮನ ಇದೆ, ನಿರಂತರ ಆ ಗಮನವನ್ನ. ಯಾಕೆಂದ್ರೆ ಸೂರ್ಯನ ಕಿರಣಗಳಲ್ಲೂ ಸರ್ಪಗಳಿವೆ, ರಾಕ್ಷಸರಿದ್ದಾರೆ, ದೇವತೆಗಳಿದ್ದಾರೆ, ಋಷಿಗಳು ಸೂರ್ಯನ ಕಿರಣಗಳ ಮೇಲೆ ಓಡಾಡುತ್ತಾರೆ, ಸೂರ್ಯನ ಕಿರಣಗಳಿಂದಲೇ ಜೀವನವನ್ನು ನಡೆಸ್ತಾರೆ. ನಮಗೆ ಈ ಕಿರಣಗಳ ಬಗ್ಗೆ ಏನೂ ಗೊತ್ತಿಲ್ಲ, ಅದಾಗಿ ಕಿರಣ ಅನ್ನೋದು ಒಂದು ದೊಡ್ಡ ಪ್ರಪಂಚ. ಸೂರ್ಯನ ಕಿರಣಗಳು ಅಂತ ಅನ್ನೋದ್ರ ಬಗ್ಗೆನೆ ಸಿಕ್ಕಾಪಟ್ಟೆ ಮರೀಚಿಪಾಹ ಅಂತ ಒಂದಿಷ್ಟು ದೇವತೆಗಳೇ ಅಂದ್ರೆ ಋಷಿಗಳೇ ಇದ್ದಾರೆ. ಅವರು ಕೇವಲ ಸೂರ್ಯನ ಕಿರಣಗಳನ್ನೇ ಕುಡ್ಕೊಂಡು ಬದುಕುವವರು. ಅಂತಹ ಈ ಕಿರಣವನ್ನು ಆಶ್ರಯಿಸಿರುವಂತಹ ಇಷ್ಟು ಜನರು ಅಧಿಷ್ಠಿತ ನೆಲೆಗೊಂಡಿದ್ದಾರೆ ಸೂರ್ಯನ ರಥದಲ್ಲಿ, ಆಶ್ರಯಿಸಿದ್ದಾರೆ ಅಂತ ಅರ್ಥ. ಧಾತಾ ಕ್ರತುಸ್ಥಲ ಚೈವ ಪುಲಸ್ತ್ಯೋ ವಾಸುಕಿಸ್ತಥಾ ರಥಭೃದ್ ಗ್ರಾಮಣೀರ್ಹೇತಿ ತುಂಬುರುಶ್ಚೈವ ಸಪ್ತಮಃ. ಧಾತಾ ಕ್ರತುಹು ಅಥವಾ ಕ್ರತುಸ್ಥಲ ಅಂತ ಒಂದೇ ಶಬ್ದ ಇರಬೇಕು. ಪುಲಸ್ತ್ಯ ವಾಸುಕಿ 1 2 3 4, ರಣಭೃತ್ ರಥಭೃತ್ 5, ಗ್ರಾಮಣಿ ಹೇತಿ, ಅಲ್ಲಿ ಎಷ್ಟಾಯ್ತು? 1 2 3 4 5, ರಥಬುದ್ ಗ್ರಾಮಣಿ ಒಂದೇ ಶಬ್ದನ. ತುಂಬುರುಶ್ಚೈವ ಸಪ್ತಮಃ, ಅಲ್ಲಿ ತುಂಬುರು ಅನ್ನೋನು 7ನೇವನು. ಏತೇ ವಸಂತಿ ವೈ ಚೈತ್ರೆ ಮಧುಮಾಸೆ ಸದೈವ ಹಿ. ಮಧುಮಾಸ ಅಂತ ಚೈತ್ರಕ್ಕೆ ಇನ್ನೊಂದು ಹೆಸರು. ಇಷ್ಟು ಜನ, 7 ಜನ ಈ ಚೈತ್ರ ಮಾಸದಲ್ಲಿ ಸೂರ್ಯನ ರಥದಲ್ಲಿ ವಾಸ ಮಾಡ್ತಾರೆ. ಇವರಿಷ್ಟು ಜನ ಅಂದ್ರೆ ಅವರು ಆ ಕಾಲದ ವಿಶಿಷ್ಟ ಕಾರ್ಯಭಾರಗಳನ್ನ ನಡೆಸುವವರು ಅಂತ ಅರ್ಥ ಆಗುತ್ತೆ. ಮೈತ್ರೇಯಸ್ಯಂದನೆ ಭಾನೋ ಸಪ್ತಮಾಸಾಧಿಕಾರಿಣ ಅರ್ಯಮಾ ಪುಲಹಶ್ಚೈವ ರಥೌಜಾ ಪುಂಜಿಕಸ್ಥಲ. ಇದರಲ್ಲಿ ಕ್ರತುಸ್ಥಲ ಅಂತ ನೋಡೊಬ್ಳು ಸ್ತ್ರೀ ದೇವತೆ ಅಂತ ಗೊತ್ತಾಗುತ್ತೆ. ಆ ರಥಭೃದ್ ಗ್ರಾಮಣೀ ಹೇತಿ ತುಂಬುರು, ಪುಲಸ್ತ್ಯ ವಾಸುಕಿ ಕ್ರತುಸ್ಥಲ ಧಾತ. ಹಾಗೆ ಮುಂದಿನದ್ದು ಅಂದ್ರೆ ಇದಿಷ್ಟು ಜನ ಸಪ್ತಮಾಸಾಧಿಕಾರಿಣ ಭಾನೋಹ, 7 ಮಾಸಗಳಿಗೆ. ಅಲ್ಲ, ಇಲ್ಲಿ ಒಂದ್ಸರ್ತಿ ಅವರು ಮಧುಮಾಸೆ ಸದೈವಹಿ ಅಂತ ಹೇಳಿದ್ರು, ಮತ್ತೆ ಸಪ್ತಮಾಸಾಧಿಕಾರಿಣ ಅಂತ ಏನ್ ಹೇಳ್ತಿದ್ದಾರೆ? ಮೈತ್ರೇಯಸ್ಯಂದನೆ ಭಾನು, ಮುಂದಿನ ಶ್ಲೋಕಕ್ಕೆ ಹೋಗಿ. ಆರ್ಯಮಾ ಪುಲಹಶ್ಚೈವ ರಥೋಜ
ಪುಂಜಿಕಸ್ಥಲ ಪ್ರಹೇತಿ ಕಚ್ಚವೀರಶ್ಚ ನಾರದಶ್ಚ ರಥೇ ರವೇಃ ಮಾಧವೇ ನಿವಸಂಚೇತೆ ಶುಚಿಶಮ್ಯೆ ನಿಬೋಧಮೇ. ಆ, ಈ 7 ಜನ ಸಪ್ತ ಮಾಸಾಧಿಕಾರಿಣ, ಅದು ಸಪ್ತ ಮಾಸಾಧಿಕಾರಿಣ ಅಲ್ಲ, ಸಪ್ತ ಬಿಡಿಸ್ಕೊಳ್ಬೇಕು. ಈ 7 ಜನ ಈ ಚೈತ್ರ ಮಾಸಕ್ಕೆ ಅಧಿಕಾರಿಗಳು ಅಂತ ಒಂದು ಆ ಮಧ್ಯದಲ್ಲಿ ಹೈಫನ್ ಹಾಕದೇ ಇದ್ರೆ ಅದರ ಅರ್ಥವೇ ಬೇರೆ ಆಗ್ಬಿಡುತ್ತೆ. ಒಂದ್ಸರ್ತಿ ಮಧುಮಾಸಕ್ಕೆ ಅಧಿಕಾರಿಗಳು ಅಂತ ಹೇಳಿದ್ಮೇಲೆ ಮಧುಮಾಸದ ಉಳಿದ ಆ ನಂತರದ ದೇವತೆಗಳು ಯಾರು ಅಂತ ಅಲ್ಲಿ ಮುಂದೆ ಇದೆ, ಅದು ಸಪ್ತ ಮಾಸಾಧಿಕಾರಿಣ. ಇವರೆಲ್ಲ 7 ಜನ ಯಾರಿದ್ದಾರೆ ಅವರು ಈ ಮಾಸಕ್ಕೆ, ಚೈತ್ರ ಮಾಸಕ್ಕೆ ಅಥವಾ ಮಧುಮಾಸಕ್ಕೆ ಸೂರ್ಯನಲ್ಲಿ ರಥದಲ್ಲಿ ನೆಲೆಸಿದ್ದವರು ಆ ಕಾಲದ ವಿಶೇಷ ಅಧಿಕಾರವನ್ನು ವಹಿಸ್ತಾರೆ ಅನ್ನೋದು ಗೊತ್ತಾಯ್ತು. 2ನೇ ಮಾಸದ್ದು ಹೇಳ್ತಾ ಇದ್ದಾರೆ. ಅರ್ಯಮ ಪುಲಹ ರಥೌಜಾಹ ಪುಂಜಿಕ ಸ್ಥಳ ದಿನಾಕ್ಷಣ ಪ್ರಹೇತಿ ಕಚ್ಚವೀರ ನಾರದ, ಮತ್ತೆ 3 ಜನ. ಇವ್ರು 7 ಜನ ಮಾಧವೇ ನಿವಸಂತ್ಯೇತೆ. ಮಾಧವ ಅಂತಂದ್ರೆ ಚೈತ್ರ ವೈಶಾಖ, ವೈಶಾಖ ಮಾಸದಲ್ಲಿ ಶುಚಿಶಮ್ಯೆ ನಿಬೋಧಮೆ, ಶುಚಿ ಅನ್ನುವ ಹೆಸರಿನಿಂದ ಅವರು ಆ ಒಂದು ಹೊಸ ಹೆಸರು ನಮಗೆ. ವಸಂತ ಋತುವಿಗೆ ಮಧುಮಾಧವ ಅಂತ ಕರೆಯುವುದು ಮಾತ್ರ ಅಲ್ಲ, ಶುಚಿ ಅನ್ನುವ ಶಬ್ದದಿಂದಲೂ ಕೂಡ ಮಾಧವ ಮಾಸವನ್ನ ಕರೀಲಿಕ್ಕಾಗತ್ತೆ. ಶುಚಿ ಅನ್ನುವ ಹೆಸರಿನಿಂದ ಅಲ್ಲಿ ಆ ಕಾಲವನ್ನು ಗುರುತಿಸ್ತಾರೆ. ಮಿತ್ರೋತ್ರಿ ತಕ್ಷಕೋ ರಕ್ಷ ಪೌರುಷೇಯೋಥ ಮೇನಕಾ. ಮಿತ್ರಃ ಅತ್ರಿಃ ತಕ್ಷಕಃ ರಕ್ಷಃ ಪೌರುಷೇಯಃ ಮೇನಕ. ನೆಕ್ಸ್ಟ್ ಶ್ಲೋಕ. 1, 2, 3. ಅಲ್ಲಿ ಹಿಂದೆ ಎಷ್ಟಾಯ್ತು ಗೊತ್ತಾಗ್ಲಿಲ್ಲ, 1 ನಿಮಿಷ ಹಿಂದ್ ಬನ್ನಿ. ಕೊನೆ ಸಾಲು. ಮಿತ್ರ ಅತ್ರಿ ತಕ್ಷಕ ರಕ್ಷ ಪೌರುಷೇಯ ಮೇನಕ. 5, 6 ಆಯ್ತು. ಇದು ಮುಂದೋಗಿ. 6 ಹಾಹಾರಥ ಸ್ವನಶ್ಚೈವ. ಅದು ಹಹಾ ಆಗ್ಬೇಕನ್ಸುತ್ತೆ, ಹಾಹ ಅಂತ ಹಾಕಿದ್ದಾರೆ. ಇರ್ಲಿ. ಅಲ್ಲಿಗೆ ಇವ್ರು 7 ಜನ ಆಗ್ಬೇಕು, 8 ಜನ ಅಂತ ಕಾಣಿಸ್ತಿದೆ. ಅದ್ರಲ್ಲಿ ಯಾವುದೋ ಒಂದು ವಿಶೇಷಣ ಇರುತ್ತೆ ಒಬ್ಬರಿಗೆ. ರಥಸ್ವನಃ, ಇದು ಹಾಹ ಅನ್ನೋನಿಗೆ ಇರುವ ಇನ್ನೊಂದು ಹೆಸರು ಅಂತ ಅನ್ಸುತ್ತೆ. ಮೈತ್ರೇಯ ಏತೇ ವಸಂತಿ ವೈ. ಇವರು 3ನೆಯ ಅಥವಾ ಅಲ್ಲಿ ಸಪ್ತಮಾಸ ಅಂತ ಹೇಳಿದ್ದು ಹೀಗೂ ಇರ್ಬೋದು. 7 ಮಾಸಗಳಿಗೆ ಮಾತ್ರ ಇಂಥ 7 ಜನರ ವಿಶೇಷ ಸಂಬಂಧ ಇದೆಯೋ ನೋಡು. ಯಾಕೆಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ, ಸರಿ ಜ್ಯೇಷ್ಠ ಆಯ್ತು, ಈಗ ಆಷಾಢ. ಆ ರಥಸ್ವನಶ್ಚೈವ ಮೈತ್ರೇಯತೆ ವಸಂತಿತೆ, ಇದಕ್ಕೆ ಹೆಸರು ಹೇಳಲಿಲ್ಲ ಅವರು. ಈಗ 3ನೇದಕ್ಕೆ ಹೇಳ್ತಾ ಇದ್ದಾರೆ, 4ನೇದಕ್ಕೆ ಹೇಳ್ತಾ ಇದ್ದಾರೆ. ವರುಣೋ ವಸಿಷ್ಠೋ ರಂಭಾ ಸಹಜನ್ಯ. ಇನ್ನೊಂದು ಹೆಸರು, ಸುಂದರವಾದ ಹೆಸರು, ಸಹಜನ್ಯ ಅಂತ ಹೆಣ್ಮಕ್ಳಿಗೆ ಹೆಸರಿಡ್ಬೋದು. ಹುಹು, ಅದು ಹಹ ಮತ್ತೆ ಹಹು, ಇದು ಹುಹು ಮಾಡಿದ್ದಾರೆ ಅವರು. ಹುಹು ರಥ. ಕರೆಕ್ಟ್ ಇದೆ. ರಥಸ್ವನ ಅನ್ನೋದು ಅವನಿಗೆ ಇನ್ನೊಂದು ಹೆಸರು. ಹುಹು ರಥ ಅಂತ ಅನ್ನೋದು ಇಲ್ಲಿ ಇವನಿಗೆ ಬಂದ ಹೆಸರು. ರಥಚಿತ್ರ ತಥಾ ಶುಕ್ರೇ ವಸಂತ್ಯಾಷಾಢ ಸಂಜ್ಞಕೆ. ಶುಕ್ರ ಅಂತ ಈಗ ಇನ್ನೊಂದು ಹೆಸರು, ಆಷಾಢ ಅಂತ ನಾವು ಲೋಕದಲ್ಲಿ ಬಳಸುವ ಹೆಸರು. ಆ ವರುಣ ವಸಿಷ್ಠ ರಂಭಾ ಸಹಜನ್ಯ ಹೌರಥ ರಥಚಿತ್ರ ತಥಾ ಶುಕ್ರೇ ವಸಂತಿ ಆಷಾಢ ಸಂಜ್ಞಕೆ. 1, 2, 3, 4, 5, 6, 7. ಇಲ್ಲಿ ಒಂದು ಆಷಾಢ ಅನ್ನುವಂತಹ ಮಾಸಕ್ಕೆ ಇವರಿಷ್ಟು ಜನ ಅಧಿಕಾರಿಗಳು ಅಂತ ಹೇಳಿದ್ರು. ಮುಂದೆ ನೋಡೋಣ. ಇಂದ್ರ ವಿಶ್ವಾಸು, ಇಂದ್ರೋ ವಿಶ್ವ ವಸುಸ್ರೋತ. ಅಲ್ಲಿ ವಾ ಹೋಗಿದೆ, ಅದು ಈ ಒಂದು ಅಕ್ಷರ ಲೋಪ ಆದ್ರೆ ಅದರ ನಿಜವಾದ ಅರ್ಥವೇ ವ್ಯತ್ಯಾಸ ಆಗ್ಬಿಡುತ್ತೆ. ಹಹು ಅನ್ನೋದು ಬೇರೆ, ರಥ ಅನ್ನೋದು ಬೇರೆ, ರಥಚಿತ್ರ ಅನ್ನೋದು ಮತ್ತೊಬ್ಬ.
ಆ ಇಲ್ಲೂ ಹಾಗೆ ವಿಶ್ವಾವಸು, ಇಂದ್ರೋ ವಿಶ್ವಾವಸು ಸ್ರೋತ, ಐಲಾಪುತ್ರ ತಥಾ ಅಂಗಿರಾಹ, 1 2 3 4 5, ಪ್ರಮ್ಲೋಚ 6, ನಭಸಿ ಏತೆ ಸಪ್ತಿಶ್ಚಾರ್ಕೆ ವಸಂತಿತೆ. ನಭಸಿ ಅದು ಶುಕ್ರ ಅನ್ನೋದು ಆಷಾಢಕ್ಕೆ ಹೆಸರು, ಶ್ರಾವಣಕ್ಕೆ ನಭಃ ಅಂತ ಹೆಸರು. ನೆಕ್ಸ್ಟ್ ನಭಸ್ಯ ಅಂತ ಕರೀತಾರೆ ಅದಕ್ಕೆ, ಅದು ಭಾದ್ರಪದಕ್ಕೆ ನಭಸ್ಯ ಅಂತ ಹೆಸರಾಗುತ್ತೆ. ಇಂದ್ರೋ ವಿಶ್ವಾವಸು ಸ್ರೋತ ಇಲಾಪುತ್ರ ಅಂಗಿರ ಪ್ರಮ್ಲೋಚ ಇವರಿಷ್ಟು ಜನ. ಇನ್ನು ಅರ್ಕೆ ವಸಂತಿ, ಸೂರ್ಯನಲ್ಲಿ ವಾಸ ಮಾಡ್ತಾರೆ. ವಿವಸ್ವಾನ್, ಉಗ್ರಸೇನ, ಭೃಗುಹು, ಆಪೂರಣ, ಅನುಮ್ಲೋಚ, ಶಂಖಪಾಲ, ವ್ಯಾಘ್ರಹ, ಇದು 7 ಜನ. ಇವರು ನಭಸ್ಯ, ಇದಕ್ಕೆ ಭಾದ್ರಪದ ಅಂತಾನು ಹೆಸರು. ಅಂದ್ರೆ ಭಾದ್ರಪದ ಅಂತ ಹೆಸರು, ಇನ್ನೊಂದು ಹೆಸರು ನಭಸ್ಯ ಅಂತ. ಹಿಂದೆ ನಭಃ, ಶುಕ್ರ, ಆ ಮಧು, ಮಾಧವ ಅಂತ ಹೆಸರು ಬಂತಲ್ಲ, ಹಾಗೆ ಇಲ್ಲಿದ್ದು ಇನ್ನೊಂದು ಹೆಸರಿನಿಂದ. ಅಂದ್ರೆ ಇದೆಲ್ಲ ನಮ್ಗೆ ಈಗ ಏನು ಅಂತ ಅನಿಸ್ಬೋದು, ಆದ್ರೆ ಇದರಲ್ಲೆಲ್ಲ ಒಂದು ಸ್ವಾರಸ್ಯ ಇದೆ ಅಂತ ಅನಿಸುತ್ತೆ. ಯಾಕಂದ್ರೆ ಆ ಮಾಸದಲ್ಲಿ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿದ್ರೆ ಅನೇಕ ಆ ಮಾಸದಲ್ಲಿ ಸಿಗಬೇಕಾದ ಪ್ರಾಕೃತಿಕ ಲಾಭ ಮತ್ತು ದೈಹಿಕವಾದ ಅನುಕೂಲಗಳೆಲ್ಲವೂ ಕೂಡ ಆ ದೇವತೆಗಳ ಪ್ರಾರ್ಥನೆಯಿಂದ ಸರಿ ಹೋಗುತ್ತೆ ಅಂತ ನಾವು ಯೋಚನೆ ಮಾಡಬಹುದು. ವಿವಸ್ವಾನ್ ಉಗ್ರಸೇನ, ಭೃಗು, ಆಪೂರಣ, ಅನುಮ್ಲೋಚ, ಇನ್ನೊಂದು ಸುಂದರವಾದ ಹೆಸರು. ಒಬ್ಬಳ ಹೆಸರು ಪ್ರಮ್ಲೋಚ, ಇನ್ನೊಬ್ಬಳ ಹೆಸರು ಅನುಮ್ಲೋಚ, ಶಂಖಪಾಲ, ವ್ಯಾಘ್ರ, ಇವರಿಷ್ಟು ಜನ ಭಾದ್ರಪದಕ್ಕೆ ಸಂಬಂಧಪಟ್ಟವರು. ಪೂಷಾ ಸುರುಚಿ ವಾತ ಗೌತಮ ಅಥ ಧನಂಜಯ ಸುಷೇಣ ಅನ್ಯ ಘೃತಾಚೀ ವಸಂತಿ ಆಶ್ವಯುಜೇ ರವೌ. ಆಶ್ವಯುಜ ಮಾಸಕ್ಕಾಗುವಾಗ ಪೂಷಾ ಸುರುಚಿ ವಾರ್ತ ಗೌತಮ ಧನಂಜಯ ಸುಷೇಣ ಘೃತಾಚಿ ಇವ್ರು 7 ಜನ ಇರ್ತಾರೆ. ಮತ್ತೆ ಮುಂದೆ ನಾಳೆ ಇನ್ನು ಉಳಿದ 6-7 ಮಾಸಗಳ ಚಿತ್ರಣವನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಂ ಅಸ್ತು.